ಅವರಿಗೆಲ್ಲ ಅದೆಲ್ಲ ಕೊಟ್ರೆ ಮುಂದಿನ ಅವರ ಶಿಕ್ಷಣದಲ್ಲಿ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇರುವುದಿಲ್ಲ. ಎಲ್ಲ ಫೋನಿನಲ್ಲೇ ಅವರ ಮನಸ್ಸು ಹೋಗ್ತದೆ. ಈಗಿನ ಮಕ್ಕಳು ತಾಯಿ ತಂದೆಯವರ ಮಾತು ಸಹ ಕೇಳುದಿಲ್ಲ. ನಾವೆಲ್ಲ ಈಗ ಪ್ರಾಯ ಆದವರು, ಇನ್ನು ನಾವು ಹೇಳ್ತೇವೆ, ಇನ್ನು ಮುಂದಿನ ಜನಾಂಗ ಏನ್ ಮಾಡ್ತಾರೆ ಅಂತ. ನಾವು ಸಣ್ಣದಿರುವಾಗ ನಮಗೆ ಶಾಲೆಯಲ್ಲಿ ಯಾವ ಯಾವ ಗೇಮ್ಸ್ ಎಲ್ಲ ಹೊರಗೆ, ಇಂಡೋರ್ ಎಲ್ಲ ಹೊರಗೆ ಇತ್ತು. ಅದು ಈಗ ಏನೂ ಇಲ್ಲ ಮಕ್ಕಳಿಗೆ. ಇನ್ನು ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ ಹೇಳಿದ್ರೆ ಇನ್ನು ಏನೇನ್ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಆಗ ನಾವಿಲ್ಲ. ನೀವೇನ್ ಹೇಳ್ತೀರಿ? ಇತ್ತೀಚಿನ ಈ ಮೊಬೈಲ್ ಇಂದಾಗಿ ಯುವ ಪೀಳಿಗೆ ದಾರಿ ತಪ್ಪಿದೆ ಅಂತ ಅನಿಸ್ತಿದೆ ನಿಮ್ಗೆ? ಹೌದು, ಅವರಿಗೆಲ್ಲ ಅದೆಲ್ಲ ಕೊಟ್ರೆ ಮುಂದಿನ ಅವರ ಶಿಕ್ಷಣದಲ್ಲಿ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇರುವುದಿಲ್ಲ. ಎಲ್ಲ ಫೋನಿನಲ್ಲೇ ಅವರ ಮನಸ್ಸು ಹೋಗ್ತದೆ. ಆದ್ರಿಂದ ಅದು ಅವರ ಕೈಯಲ್ಲಿ ಕೊಡೋದು ತಪ್ಪು. ಅದು ಅಂತಲ್ಲ, ಬೇರೆ ಬೇರೆ ಯೂಟ್ಯೂಬ್ ಅದರಲ್ಲೆಲ್ಲ ಹೋಗಿ ಅವರು ಏನೆಲ್ಲ ನೋಡ್ತಾರೆ, ಅದೆಲ್ಲ ಅವರಿಗೆ ಸರಿಯಲ್ಲ ಮಕ್ಕಳಿಗೋಸ್ಕರ, ನನ್ನ ಅಭಿಪ್ರಾಯ. ಕಡಿಮೆ ಅಂದ್ರೆ ಅರ್ಜೆಂಟ್ ನಮ್ಗೆ ಏನಾದ್ರೂ ಬೇಕಾದ್ರೆ ಫೋನ್ ಬೇಕೇ ಬೇಕು. ಮಕ್ಕಳ ಕೈಯಲ್ಲಿ ಕೊಟ್ಟು ಅವರಿಗೆ ಗೇಮ್ಸ್, ಅದರಿಂದ ಅವರು ಏನೆಲ್ಲ ನೋಡಿ ಮತ್ತು ಅವರದ ಶಾಲೆದು ಅಭ್ಯಾಸ ಎಲ್ಲ ಮಾಡುದು, ಅದರಲ್ಲಿ ಅವರ ತಲೆ ಹೋಗುದಿಲ್ಲ. ಈಗಿನ ಮಕ್ಕಳು ತಾಯಿ ತಂದೆಯವರ ಮಾತು ಸಹ ಕೇಳುದಿಲ್ಲ. ಆದ್ದರಿಂದ ಶಾಲೆಯಲ್ಲಿ ಸಹ ಆಯ್ತು ಹೇಳ್ತಾರೆ. ಈಗ ಅವರಿಗೆ ನೋಡಿ ಎಷ್ಟು ಡ್ರಗ್ಸ್ ಎಲ್ಲ ಈಗ ಮಾರಾಟ ಆಗ್ತದೆ. ಅದರಿಂದ ಮಕ್ಕಳೆಲ್ಲ, ಈಗಿನ ಮಕ್ಕಳು ಹಾಳಾಗಿದ್ದಾರೆ. ಆದ್ರೆ ನಮ್ಮ ಕೈಯಲ್ಲಿ ಇಲ್ಲ. ಎಲ್ಲ ದೇವರೇ ಗತಿ. ನಾವೆಲ್ಲ ಈಗ ಪ್ರಾಯ ಆದವರು, ಇನ್ನು ನಾವು ಹೇಳ್ತೇವೆ, ಇನ್ನು ಮುಂದಿನ ಜನಾಂಗ ಏನ್ ಮಾಡ್ತಾರೆ ಅಂತ. ಈಗಿನ ಮಕ್ಕಳು ಈಗ ಶಾಲೆಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಎಲ್ಲ ಕಡೆ ಇದ್ ಮಾಡಿ ನಾವು ಏನು ಹೇಳುದು? ನಮ್ಗೆ ಇನ್ನು ನಾವು ಸಾಯ್ಲಿಕ್ಕೆ ಹತ್ತಿರ ಇದ್ದೇವೆ. ನಮ್ದಾಯ್ತು ಈ ಜನ್ಮದ್ದು. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಇತ್ತೀಚಿನ ಯುವ ಪೀಳಿಗೆ ಮೊಬೈಲ್ ಅಥವಾ ಈ ಗಿಳಿಗೆ ಸಿಲುಕಿ ಮುಳುಗ್ತಿರೋದು ಹೇಳಲಿಕ್ಕೆ ಆಗುದಿಲ್ಲಪ್ಪ. ಈಗ ಪೇರೆಂಟ್ಸ್ ಅವರಿಗೆ ಅದರಲ್ಲಿ ಸಪೋರ್ಟ್ ಕೊಡಬಾರದು. ನಾವು ಸಣ್ಣದಿರುವಾಗ ನಮಗೆ ಶಾಲೆಯಲ್ಲಿ ಯಾವ ಯಾವ ಗೇಮ್ಸ್ ಎಲ್ಲ ಹೊರಗೆ, ಇಂಡೋರ್ ಎಲ್ಲ ಹೊರಗೆ ಇತ್ತು. ಅದು ಈಗ ಏನೂ ಇಲ್ಲ ಮಕ್ಕಳಿಗೆ. ಕೈಯಲ್ಲಿ ಫೋನು, ಅದು ನೋಡೋದು, ಇದು ನೋಡೋದು ಅಷ್ಟೇ. 10 ತಿಂಗಳ ಮಗು ಕೈಯಲ್ಲಿ ಮೊಬೈಲ್ ಕೊಟ್ರೆ ಅದು ನೋಡ್ತದೆ, ಅವರಿಗೆ ಅದು ತಕೊಂಡೆ ಅದು ಕೂಗ್ತದೆ. ಹಾಗಾಗಿ ಏನು ಹೇಳಲಿಕ್ಕೆ ಆಗುದಿಲ್ಲ. ಇನ್ನು ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ ಹೇಳಿದ್ರೆ ಇನ್ನು ಏನೇನ್ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಆಗ ನಾವಿಲ್ಲ. ಈಗ ನೋಡಿ, ಸುನೀತಾ ಈಗ ನಾಸಕ್ಕೆ ಅವರು ಹೋಗಿ 9 ತಿಂಗಳಿದ್ರು. ಅವರು ಹೇಗೆ ತೆಗೆದ್ರದ್ದು? ಅದು ಸಹ ಅದು ಸಹ ಒಂದು ಟೆಕ್ನಾಲಜಿ ಅಲ್ಲ. ಕಾರಣ ಅಂದ್ರೆ ಪೇರೆಂಟ್ಸೇ ಇರ್ತಾರೆ. ಅವರಿಗೆ ಅವರ ಕೈಯಲ್ಲಿ ಕೊಟ್ಟು ಆ ಮಕ್ಕಳನ್ನು ಹಾಳು ಮಾಡುವ ದಾರಿಯಲ್ಲಿ ಮಾಡ್ತಾರೆ ಅಷ್ಟೇ. ನಾವು ಹೇಳುದಾದ್ರೆ ಎಂತ ಹೇಳುದು? ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ ಹೇಳಿದ್ರೆ ತುಂಬಾ ತೊಂದರೆ ಆಗ್ತದೆ ಮಕ್ಕಳಿಗೆ, ಮತ್ತೆ ವಿದ್ಯಾಭ್ಯಾಸಕ್ಕೆ, ಎಲ್ಲ ವಿಷಯದಲ್ಲಿ. ನಾವೇನ್ ಹೇಳುದು? ನಾವು ದೇವರಿಗೆ ಕೈ ಮುಗಿಯುದು ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ. ಈಗ ನನ್ನ ಮೊಮ್ಮಕ್ಕಳೆಲ್ಲ ಅಮೆರಿಕದಲ್ಲಿದ್ದಾರೆ, ಕೆನಡಾದಲ್ಲಿದ್ದಾರೆ, ಹಾಂಗ್ಕಾಂಗ್ ಅಲ್ಲಿ ಇದ್ದಾರೆ. ಅವರು ಎಷ್ಟು ಸ್ಟ್ರಿಕ್ಟ್ ಅಲ್ಲಿ ಎಲ್ಲ ಗೊತ್ತುಂಟ ಮಕ್ಕಳಿಗೆಲ್ಲ. ಸಂಸ್ಕಾರ ಬೆಳಿಗ್ಗೆ ವಿಷ್ಣು ಸಹಸ್ರನಾಮ ಇಡ್ತಾರೆ. ನಾನು ಅವರಿಗೆ, ನನ್ನ ಮಕ್ಕಳಿಗೆ ಹೇಳ್ತೇನೆ, ಇವತ್ತು ನೋಡಪ್ಪ, ಇವತ್ತು ಇದು ಏನಾದ್ರೂ ದೇವರದ್ದು, ಈಗ ನಾಡ್ದು ರಾಮನವಮಿ, ಏನೋ ನೀವು ನಾನ್ ವೆಜ್ ಎಲ್ಲ ತಿನ್ಬೇಡಿ. ಅವರಿಗೆ ಗೊತ್ತಾಗೋದಿಲ್ಲ ನೋಡಿ. ನಾವು ಹೇಳೋದು ನಮ್ಮ ಕರ್ತವ್ಯ. ನಾವು ಅಜ್ಜಿಯಂದಿರು ಮಕ್ಕಳಿಗೆ ಅವರದನ್ನು ಪಾಲಿಸ್ತಾರೆ. ಇಂಥದಿದ್ರೆ ಸಮಾಜ ಬದಲಾವಣೆ ಸಾಧ್ಯ. ಹೌದು, ಎಲ್ಲರೂ ಹಾಗೆ ಹೇಳ್ಬೇಕು.